ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ನೋಡಿ, ಎಲ್ಲರೂ ಹೇಳ್ತಿರ್ತಾರೆ ಒಳ್ಳೆ ವ್ಯಕ್ತಿ ಒಳ್ಳೆಯವರೇ ಸಿಗಲ್ಲ, ನಿಜವಾಗ್ಲೂ ಪ್ರೀತಿ ಮಾಡೋವಂಥವ್ರಿಗೆ ನಿಜವಾಗ್ಲೂ ಪ್ರೀತಿ ಮಾಡೋದು ಸಿಗಲ್ಲ, ನಮ್ಮದು ಟ್ರೂ ಲವ್ ಆಗಿರುತ್ತೆ, ಅವ್ರು ನಮಗೆ ಮೋಸ ಮಾಡೋಕ್ಕೆ ಅಂತ ಬಂದಿರ್ತಾರೆ. ಮಾತಲ್ಲೂ ಕೂಡ ಪ್ರತಿಯೊಬ್ಬರು ಇದೇ ಥರ ಹೇಳ್ತಿರ್ತಾರೆ. ಅದನ್ನು ನೀವು ಕೇಳಿಸ್ಕೊಂಡಿರ್ತೀರಾ, ನಿಮ್ಮ ಲೈಫಲ್ಲೂ ಕೂಡ ನಡೆದಿರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳಕ್ಕೆ ಹೋಗೋಣ, ಅಂದರೆ ಡಿಸ್ಕಷನ್ ಮಾಡೋಣ. ಯಾಕೆ ಒಳ್ಳೆಯವ್ರು ಸಿಗಲ್ಲ, ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಇರುತ್ತಾ, ಏನಿರುತ್ತೆ ಇದು ಆ್ಯಕ್ಚುಲಿ ಇವತ್ತು ಡಿಸ್ಕಷನ್ ಮಾಡ್ತಿರೋದು. ವಿಡಿಯೋ ಕೊನೆ ತನಕ ನೋಡಿ, ಒಂದು 3 to 4 minutes ತನಕ ವಿಡಿಯೋ ಇರುತ್ತೆ, ಸ್ಕಿಪ್ ಮಾಡಬೇಡಿ ನೋಡ್ತಾ ಇರೋರು. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೋಡಿದ್ಮೇಲೆ ನಿಮ್ಮ ಮನಸ್ಸಿಗೆನೂ ಕೂಡ ಕಮೆಂಟ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ರೆ ನಮ್ಮ ಚಾನಲ್ ಇನ್ನೂ ಸ್ವಲ್ಪ ಗ್ರೋತ್ ಆಗುತ್ತೆ. ನೋಡಿ, ಪ್ರೀತಿ ವಿಚಾರದಲ್ಲಿ, ಬದುಕಿನ ವಿಚಾರದಲ್ಲಿ ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಇದೆ. ಯಾವಾಗ ನಾವು ಅರ್ಥ ಮಾಡ್ಕೊಂಡಾಗ ಎಲ್ಲನೂ ಕೂಡ. ಅದಕ್ಕೆ ದೊಡ್ಡವರು ಎಲ್ಲ ಕಡೆಗೂ ಒಂದು ಮಾತು ಹೇಳ್ತಾರೆ, ಸ್ಕಿಪ್ ಮಾಡಬೇಡಿ, ನೋಡ್ತೀರಾ ಕಂಪ್ಲೀಟ್ ತಿಳ್ಕೊಳ್ತೀರಾ, ಸ್ಕಿಪ್ ಮಾಡಬೇಡಿ ವಿಡಿಯೋನ. ಏನು, ಪ್ರತಿ ಹಂತದಲ್ಲೂ ಯಾರು ಅರ್ಥ ಮಾಡಿ ಬದುಕ್ತಾರಲ್ಲ ಅವರು ಎಷ್ಟೇ ಕಷ್ಟ ಬಂದರೂ ಕೂಡ ಆ ಕಷ್ಟದಲ್ಲೂ ಕೂಡ ಖುಷಿಯಾಗಿರ್ತಾರೆ. ಹೇಗಿರೋಕ್ಕೆ ಸಾಧ್ಯ, ಖುಷಿ ಹೆಂಗೆ ಕಂಡ್ಕೊಳ್ಳೋಕೆ ಸಾಧ್ಯ ನೀವು ಕೇಳ್ಬೋದು. ನೋಡಿ, ಈಗ ನಮಗೆ ಹಾಲು ಮತ್ತು ಆಲ್ಕೋಹಾಲು ಡಿಫ್ರೆನ್ಸ್ ಎರಡೇ ಹೇಳ್ಬಿಡ್ತೀವಿ, ಹಾಲು ಮತ್ತು ಆಲ್ಕೋಹಾಲು. ಈಗ ಎಷ್ಟೋ ಜನಗಳಿಗೆ ಹಾಲು ಕುಡಿದ್ರೆ ಒಳ್ಳೆಯದು, ಇದನ್ನು ಅರ್ಥ ಮಾಡ್ಕೊಂಡು ಏನು ಮಾಡ್ತಾನೆ, ಹಾಲು ಕುಡಿತಾನೆ. ಆಲ್ಕೋಹಾಲ್ ಕುಡಿದ್ರೆ ಕೆಟ್ಟದ್ದು, ಅದನ್ನು ಅರ್ಥ ಮಾಡ್ಕೊಳ್ಳದೆ ಇರೋನು, ನೋವು ಮರಿಬೇಕು ಅನ್ನೋ ನೆಪ ಕೊಡೋನು, ಕಾರಣ ಕೊಡೋನು ಅದನ್ನು ಕುಡಿತಾನೆ. ಅದಕ್ಕೆ ಅವನಿಗೆ ನೆಪ ಅಷ್ಟೇ, ಬಟ್ ಸ್ಟಿಲ್ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಆ ಆಲ್ಕೋಹಾಲ್ ಕುಡಿದ್ರೆ ಯಾವುದೇ ನೋವು ಮರೆಯೋಕ್ಕಾಗಲ್ಲ, ಅಥವಾ ಆಗಿರ್ತಕ್ಕಂಥ ಪ್ರಾಬ್ಲಮ್ ಸರಿ ಹೋಗಲ್ಲ, ರೈಟ್? ಅಥವಾ ಅದನ್ನು ಕುಡಿದ್ರೆ ನನಗೆ ಅದರಿಂದ ಏನೂ ಬೆನಿಫಿಟ್ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಆ ಕಾರಣಕ್ಕೆ ಅರ್ಥ ಮಾಡ್ಕೊಳ್ದೇ ಇರೋನು ಕುಡಿದು ಆರೋಗ್ಯನ ಕಳ್ಕೊಳ್ತಾನೆ. ಯಾರು ಅರ್ಥ ಮಾಡ್ಕೊಂಡು ಹಾಲು ಕುಡಿತಾರೆ ಆರೋಗ್ಯ ಚೆನ್ನಾಗಿರುತ್ತೆ. ಲೈಕ್ ಇದೊಂದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ ಹೇಳ್ತಿರೋದು. ಪ್ರೀತಿ ವಿಚಾರದಲ್ಲೂ ಅಷ್ಟೇ. ಈಗ ನಾವು ಟ್ರೂ ಲವ್ ಮಾಡ್ತಿರ್ತೀವಿ ಅನ್ಕೊಳ್ಳೋಣ. ನಾವು ಟ್ರೂ ಲವ್ ಮಾಡ್ತಾ ಇದ್ರೆ ಈಗ ಒಳ್ಳೆಯವ್ರಿಗೆ ಒಳ್ಳೆ ಸಿಗಲ್ಲ, ಇಲ್ಲ, ಒಳ್ಳೆಯವರು ಪ್ರೀತಿನ ಅರ್ಥ ಮಾಡ್ಕೊಳ್ಳೋರು ಸಿಗಲ್ಲ. ಇಲ್ಲಿ ಒಳ್ಳೆಯವ್ರಿಗೆ ಒಳ್ಳೆಯವ್ರು ಸಿಗಲ್ಲ, ಒಳ್ಳೆಯ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ ಸಾಕು. ಎಕ್ಸಾಂಪಲ್, ಎಷ್ಟು ಜೋಪಾನ ಮಾಡ್ತಾರೆ, ಕೇರ್ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ನಮ್ಮನ್ನು ಒಂದು ತಾಯಿ ಮಗುನಿಗೆ ನೋಡ್ಕೊಳ್ಳುತ್ತೆ. ಆ ಪ್ರೀತಿ ವಿಚಾರದಲ್ಲಿ ಹುಡುಗಿನೋ ಅಷ್ಟೇ ಕೇರ್ ಮಾಡ್ತಿರ್ಬೇಕಾರೆ ಯಾಕೆ ನಾನು ಅವ್ರನ್ನ ಮೋಸ ಮಾಡಬೇಕು, ಯಾಕೆ ನಾನು ಅವ್ರನ್ನ ಬಾಳ ಸಂಗಾತಿಯಾಗಿ ನೋಡ್ಕೋಬಾರ್ದು, ಯಾಕೆ ನಿಯತ್ತಾಗಿರಬಾರ್ದು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ. ಭಾಳ ಕಡಿಮೆ ಆ ಥರ ಅರ್ಥ ಮಾಡ್ಕೊಳ್ಳೋರು. ಇಲ್ಲಿ ಒಳ್ಳೆಯವ್ರು ಸಿಗಲ್ಲ ಅನ್ನೋದಕ್ಕಿಂತ ಎಲ್ಲರೂ ಒಳ್ಳೆಯವರೇನೆ, ಬಟ್ ನಿಮ್ಮ ಒಳ್ಳೆತನದ ಪ್ರೀತಿ ಅವರಿಗೆ ನೀಡಿಲ್ಲ. ಅವ್ರಿಗೆ ನೀಡಿರೋದೇನು, ದೈಹಿಕ ಸಂಪರ್ಕಕ್ಕಷ್ಟೇ ಮಾತ್ರ ನೀರು ಮಾಡ್ಕೊಂಡಿರೋದು. ಅವ್ರಿಗೆ ಬೇಕಾಗಿರೋದೇನು, ನಿಮ್ಮ ದೇಹದ ಸೌಂದರ್ಯ, ಅದಷ್ಟೇ ಬೇಕಾಗಿರುತ್ತೆ. ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ನಾನು ಯಾರ ಪರ ಮಾತಾಡ್ತಿಲ್ಲ, ಐಮ್ ಸಾರಿ, ಬಟ್ ವಿಚಾರ ಹೇಳ್ತಾ ಇದ್ದೀನಿ. ಏನು ಅಂದರೆ, ಅರ್ಥ ಮಾಡಿಕೊಂಡಾಗ ನೀವೇನು, ನಿಮ್ಮ ಪ್ರೀತಿ ಏನು, ಎಷ್ಟು ಕೇರ್ ಮಾಡ್ತಾರಲ್ಲ, ಎಷ್ಟು ನಿಜವಾಗ್ಲೂ ಪ್ರೀತಿ ಮಾಡ್ತಾರಲ್ಲ. ನಾನು ಯಾರ್ದೋ ಹಿಂದೆ ಹೋಗಿ ಪ್ರೀತಿ ಕೇಳೋದಕ್ಕಿಂತ ನನ್ನಿಂದ ಇಷ್ಟು ಚೆನ್ನಾಗಿ ಪ್ರೀತಿ ಮಾಡ್ಕೊಂಡು ನನ್ನ ಮಗು ಥರ ಕೇರ್ ಮಾಡ್ತಿರೋ ಪ್ರೀತಿಗೆ ನಾನು ಅನ್ಯಾಯ ಮಾಡಬಾರ್ದು, ಮೋಸ ಮಾಡಬಾರ್ದು ಅನ್ನೋದು ಯಾವಾಗ ಅರ್ಥ ಆಗುತ್ತಲ್ಲ, ಆವಾಗ ಆ ಪ್ರೀತಿ ಉಳಿಯುತ್ತೆ. ಆವಾಗ ನೀವೇನು ಒಳ್ಳೆಯವರಿಗೆ ಒಳ್ಳೆಯದೇ ಅನಿಸುತ್ತೆ. ಒಳ್ಳೆಯದು ಕೂಡ ಅರ್ಥ ಆಗದಿರೋರಿಗೆ ಅದು ಕೆಟ್ಟದ್ದೇ ತಾನೆ. ಈಗ ಒಂದು ದೇವಸ್ಥಾನ ಇದೆ ಅನ್ಕೊಳ್ಳೋಣ, ಆ ದೇವಸ್ಥಾನಕ್ಕೆ ಎಲ್ಲರೂ ಹೋಗೋದು ಆಶೀರ್ವಾದ ಪಡೆಯೋಕ್ಕೆ, ಕರೆಕ್ಟ್? ಒಳ್ಳೇದಿದೆ, ಒಂದು ವಿಚಾರ ಇದೆ, ನಮ್ಮೆಲ್ಲರಿಗೂ ಕೂಡ ನಿಲುಕಲಾಗಿರ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಇದೆ ಅಂದ್ಕೊಂಡು ಹೋಗಿರ್ತೀವಿ. ಕೆಲವರು ಅಲ್ಲೂ ಕಳ್ಳತನ ಮಾಡ್ತಾರೆ. ಒಳ್ಳೇದನ್ನು ಅರ್ಥ ಮಾಡ್ಕೊಳ್ದೇ ಇರೋರು ಕಳ್ಳತನಕ್ಕೆ ಹೋಗ್ತಾರೆ. ಇಲ್ಲಿ ವಿಚಾರಗಳು ಅರ್ಥ ಆಗಬೇಕಷ್ಟೇ. ಮದುವೆ ವಿಚಾರದಲ್ಲೂ ಅಷ್ಟೇ, ಲವ್ ವಿಚಾರದಲ್ಲೂ ಅಷ್ಟೇ, ಎಲ್ಲ ವಿಚಾರದಲ್ಲೂ ಒಳ್ಳೆಯವ್ರು ಆಗಬೇಕಂದ್ರೆ ಒಳ್ಳೆತನ ಅರ್ಥ ಮಾಡ್ಕೊಳ್ಳೋಂಥ ಸಂಗಾತಿಗಳಾಗಲಿ, ಲವರ್ಸ್ಗಳಾಗಲಿ ಈಗ ಸಿಗ್ತಾ ಇಲ್ಲ, ಭಾಳ ಕಡಿಮೆ ಆಗಿದ್ದಾರೆ. ಅದು ಮುಖ್ಯ ಇರೋದು. ಯಾಕೆ ಈ ಕಾರಣಗಳು ಇದೇ ಹೇಳ್ತೀನಿ. ಒಳ್ಳೆಯವ್ರು ಯಾಕೆ ಸಿಗಲ್ಲ, ಏನು ಕಾರಣ ಅಂತ ಹೇಳಿದ್ರೆ, ಒಳ್ಳೆ ಪ್ರೀತಿನ ಅರ್ಥ ಮಾಡ್ಕೊಳ್ಳುವಂಥ ಜನ ಇಲ್ಲ. ಒಳ್ಳೇದು ಬೇಕಾಗಿಲ್ಲ, ಅವ್ರಿಗೆ ಬೇಕಾಗಿರೋದು ಕ್ಷಣಿಕ ಸುಖ ಅಷ್ಟೇ ಬೇಕಾಗಿರೋದು. ಅದನ್ನ ಹುಡ್ಕೊಂಡು ಬಂದಿದ್ರು, ಅದು ಸಿಕ್ಕಾಯಿತು, ಹೊರಟೋದ್ರು. ಅವರು ಮನುಷ್ಯರೇ, ಅವರೆಲ್ಲೂ ಫೀಲ್ ಇದೆ, ಬಟ್ ಬೇಕಾಗಿದ್ದು ಸೆಲೆಕ್ಟ್. ಈಗ ನೀವು ಹೋಟ್ಲಿಗೆ ಹೋಗ್ತೀರಿ, ಅವ್ರಿಗೆ ಬೇಕಾಗಿದ್ದು, ಈಗ ಹೋಟ್ಲಿಗೆ ಹೋದಾಗ ನಿಮಗೆ ಬೇಕಾಗಿದ್ದು ತಿಂದು ಬರ್ತೀರಲ್ಲ, ಹಾಗೆ ಅವ್ರು ನಿಮ್ಮಲ್ಲಿ ಬಂದಿದ್ದು ಪರ್ಮನೆಂಟ್ ಪ್ರೀತಿ ಹುಡ್ಕೊಂಡಲ್ಲ, ಅವ್ರಿಗೆ ಬೇಕಾಗಿದ್ದು ಕೆಲವೊಂದಿಷ್ಟು ಕ್ಷಣಿಕವಾದದ್ದು ಸುಖ, ಅದಾಯಿತು, ಅದು ಹೊರಟು ಹೋದರು. ಆ ಒಳ್ಳೆತನ, ನಿಮ್ಮಲ್ಲಿರೋ ಭಾವನೆ, ಇದು ಯಾವುದು ಬೇಕಾಗಿಲ್ಲ. ಇಷ್ಟೇ, ವೆರಿ ಸಿಂಪಲ್ ಆಗಿದೆ. ಒಳ್ಳೆಯವ್ರು ಸಿಗ್ತಾರೆ ಅರ್ಥ ಮಾಡ್ಕೊಂಡಾಗ. ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಯಾವತ್ತೂ ಒಳ್ಳೆಯವರು ಆಗೋಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಏನಿಲ್ಲ. ನಾವು ಹೇಗೆ ಸಿಚುವೇಶನ್ ಮೇಲೆ ಹ್ಯಾಂಡಲ್ ಮಾಡ್ತಾ ಹೋಗ್ತೀವಲ್ಲ, ಅದ್ರ ಮೇಲೆ ಡಿಪೆಂಡ್. ನನ್ನಲ್ಲೂ ಕೆಟ್ಟತನ ಇದೆ, ಪ್ರತಿಯೊಬ್ಬರಲ್ಲೂ ಕೂಡ ಕೆಟ್ಟದ್ದಿರುತ್ತೆ, ಒಳ್ಳೇದಿರುತ್ತೆ. ಬಟ್
ಆ ಕೆಟ್ಟತನನ ತೆಗ್ದು ಹಾಕಬೇಕು, ಒಳ್ಳೆತನನ ನಮ್ಮ ಜೊತೆಗೆ ಮಿಂಗಲ್ ಆಗ್ತಾ ಹೋಗಬೇಕು. ಒಳ್ಳೆಯವರೊಟ್ಟಿಗೆ ಒಳ್ಳೆತನನೇ ರೂಢಿಸ್ಕೊಂಡು ಹೋದರೆ ಮನುಷ್ಯತ್ವ, ಮಾನವ ಅಂತ ಏನು ಕರಿತೀವಿ, ಬುದ್ಧಿವಂತ ಪ್ರಾಣಿ ಅಂತ ಏನು ಕರಿತೀವಿ, ಆವಾಗ ಆ ಒಂದು ಬುದ್ಧಿವಂತ ಪ್ರಾಣಿ ಮನುಷ್ಯತ್ವಕ್ಕೊಂದು ಅರ್ಥ ಸಿಗುತ್ತೆ, ನಾವು ಒಳ್ಳೆಯವರಾಗಿ ನಡ್ಕೊಂಡಾಗಷ್ಟೇ. ಸರ್ ನೋ. ಸೊ ಆ ಕಾರಣಕ್ಕೆ ನಿಜವಾದ ಪ್ರೀತಿ ಸಿಗಬೇಕಂದ್ರೆ ನಿಮ್ಮ ಪ್ರೀತಿಗೆ ಅರ್ಥ ಮಾಡ್ಕೊಂಡವ್ರು ಸಿಕ್ಕಾಗ ಮಾತ್ರ ನಿಜವಾದ ಪ್ರೀತಿಗೆ ಇಲ್ಲಿ ಒಳ್ಳೆಯವರಿಗಲ್ಲ, ಕೆಟ್ಟವರು ಅಲ್ಲ, ನಿಮ್ಮಲ್ಲೂ ಕೆಟ್ಟತನ ಇದೆ ಇಲ್ಲ ಅಂತಲ್ಲ. ಬಟ್ ನೀವು ಕೆಟ್ಟತನ ಸೈಡ್ ಆಚೆ ಇಟ್ಬಿಟ್ಟು ನಿಮ್ಮ ಒಳ್ಳೆ ಪ್ರೀತಿನ ನೀಡೋಣ, ಒಳ್ಳೆಯದನ್ನು ಮಾತ್ರ ಕೊಡ್ತಾ ಬಂದಿದ್ದೀರಿ. ಎಸ್ ಆರ್ ನೋ? ನಿಮಗೂ ಬರುತ್ತೆ ಮೋಸ ಮಾಡೋಕ್ಕೆ, ನಿಮಗೂ ಬರುತ್ತೆ ಅವರಿಗೆ ಏನೇನೋ ಮಾಡೋಕ್ಕೆ, ಬರುತ್ತೋ ಇಲ್ವೋ? ರೈಟ್? ಅದನ್ನು ಅವ್ರು ಅರ್ಥ ಮಾಡ್ಕೊಬೇಕಷ್ಟೇ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡಬೇಕಂತ ಇತ್ತು. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಐ ಥಿಂಕ್ ಇಷ್ಟ ಆಗಿದೆ, ಒಂದು ಕ್ಲಾರಿಟಿ ಇನ್ಫಾರ್ಮೇಷನ್ ಡೆಪ್ತಾಗಿ ಸಿಕ್ಕಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಸ್ಟೇಟಸ್ಗಳಿಗೆ ಇಟ್ಕೊಳ್ಳಿ. ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಆದಷ್ಟು ಬೇಗ 25,000 ಕಂಪ್ಲೀಟ್ ಆಗಲಿ. ಸಬ್ಸ್ಕ್ರೈಬ್ ಮಾಡಿ ನೋಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.